ಆ ಕಡೆ ಆ ಕಡೆ ಈ ಕಡೆ ಹಿಡ್ಕೊ. ಔಟ್. ಕಬಡ್ಡಿ 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 ಕಮಾನ್ ಅಣ್ಣ ಕಮಾನ್ ಅಣ್ಣ ಆ ಕಡೆ ಆ ಕಡೆ ಆ ಕಡೆ ಹೋಗಿ ನೋಡ್ಕೊ. ಈ ಕಡೆ ಈ ಕಡೆಯಿಂದ ಬರ್ತಾರೆ ನೋಡ್ಕೊ. ಆ ಕಡೆ ಹಿಡ್ಕೊ. ಆಯ್ತು ಬರ್ರಿ ಕಬಡ್ಡಿ 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 ಆ ಕಡೆ ಆ ಕಡೆ ಹಿಡ್ಕೊ. ಆಯ್ತು ಕಬಡ್ಡಿ 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 Come on, ಅದ್ಕೆ. ಲಕ್ಬಿಡು ಇಟ್ಕೊಳ್ಳು. Come on, ಭಾಗ್ಯ. ಕಬಡ್ಡಿ 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 ವೆಲ್ ಡನ್ ಅದ್ಕೆ, ವೆಲ್ ಪ್ಲೇಡ್. ಸೂಪರ್ ಅದ್ಕೆ. ಜಾನು ಹೇಳ್ದಾಗ ಏನು ಅನ್ಕೊಂಡಿದ್ದೆ, ಇಲ್ಲಿ ನಮ್ ವಿರುದ್ಧ ನಿಂತಿರೋ ಅಂತ ಪ್ರತಿಯೊಬ್ಬರನ್ನು ಸೋಲ್ಸಿ ಟೀಮ್ನ ಗೆಲ್ಲಿಸ್ಬಿಟ್ರಿ. ಹೇಳ್ದೆ ಅಲ್ವೇನ್ರಿ, ನಮ್ಮ ಅಕ್ಕ ಭಾಗ್ಯ ಅಂದ್ರೆ ಲಕ್ಷ್ಮಿ ಬಾಂಬ್ ತರ. ಅವಳು ಸಿಡಿದ್ರೆ ಮಾಮೂಲಾಗಿರಲ್ಲ. ಇನ್ ಸಾಕು ನಿಲ್ಸು ಜಾನು. ನೋಡಿ, ಇನ್ ಮುಂದೆ ನೀವ್ ನಮ್ ಹೊಲದ ಕಡೆ ಅಷ್ಟೇ ಅಲ್ಲ, ಊರಲ್ಲಿ ಯಾರ್ ಹೊಲದ ಕಡೆಗೂ ಕಣ್ಣು ಎತ್ತಿ ಕೂಡ ನೋಡ್ಬಾರ್ದು. ಹೋಗಿ. ಇದು ನಮ್ ಹೊಲ, ನಮ್ ಹಕ್ಕು. ಇದನ್ ನಿಮ್ಮಿಂದ ಯಾರೂ ಕಿತ್ಕೊಳಕ್ಕಾಗಲ್ಲ. ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಜಾನು ಹೇಳ್ದಂಗೆ ಈ ಭಾಗ್ಯ ನಿಜವಾಗ್ಲೂ ಲಕ್ಷ್ಮಿ ಬಾಂಬೆ. ನಾನು ಅದಕ್ಕೂ ಮೀರಿದ ಆಟಂ ಬಾಂಬ್ ಆಂಟಿ. ನನ್ ಮುಂದೆ ಈ ದೀಪಾವಳಿ ಪಟಾಕಿ ಯಾವ ಕೆಲ್ಸಕ್ಕೂ ಬರಲ್ಲ. ಈ ಸಾನ್ಯಾ ಯಾಕಿನ್ನು ಕಾಲ್ ಮಾಡಿಲ್ಲ ಆಂಟಿ? ಏನ್ ಮಾಡ್ತಿದ್ದಾಳೆ? ಆ ಪಾರ್ವತಿನ ಅರೇಂಜ್ ಮಾಡಿದಾಳ ಇಲ್ವಾ? ಬನ್ನಿ, ಆ ತಾತನ್ ಸಮಾಧಿ ಹತ್ರ ಹೋಗೋಣ. ಯಾರು ಮನಿಷಾ? ಸಾನ್ಯಾ ಆಂಟಿ. ಹೇಳು ಸಾನ್ಯಾ. ಪಾರ್ವತಿ ರೆಡಿ. ಆರ್ಟಿಸ್ಟ್ ಅಲ್ವಾ? ನಿನ್ನೂ ನನ್ನು ಮೀರ್ಸೋ ಅಂತ ನಟಿ. ಬಂದಿದ ತಕ್ಷಣನೇ ಹೆಸರು ಸಮೇತ ಕ್ಯಾರೆಕ್ಟರಲ್ಲಿ ಮುಳುಗೋಗಿದ್ದಾಳೆ. ಮೊದ್ಲು ಹೀಗೆ ಬಿಲ್ಡಪ್ ಕೊಡ್ತೀಯಾ, ಆಮೇಲೆ ಏನು ಇರಲ್ಲ. ಇಲ್ಲ ಮನಿಷಾ, ನಿಜವಾಗ್ಲೂ ಅವಳು ಗ್ರೇಟ್ ಆಕ್ಟರ್. ನನ್ ಮಗು ನನಗ್ ಬೇಕು ಅಂತ ನನ್ ಮುಂದೆನೆ ಆಕ್ಟ್ ಮಾಡಿದ್ಲು. ಅವಳ ಆಕ್ಟಿಂಗ್ ನೋಡಿ ಒಂದ್ ನಿಮಿಷ ಅವಳಿ ಲಕ್ಕಿಗೆ ನಿಜವಾದ ತಾಯಿ ಅನ್ಕೊಂಡೆ.
ಅದು ನಿನ್ ಮುಂದೆ ನನ್ ಮುಂದೆ ಅಲ್ಲ, ಮಿತ್ರನ್ ಮುಂದೆ ನಟಿಸ್ಬೇಕು. ಮಿತ್ರನ್ಗೆ ಚಿಕ್ಕ ಡೌಟ್ ಬಂದ್ರು ನನ್ ಕತೆ ಮುಗಿಯುತ್ತೆ. ಮಿತ್ರಂಗೆ ಅಲ್ಲ, ಭಾಗ್ಯಂಗೂ ಕೂಡ ಡೌಟ್ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ. ಏನಾದ್ರೂ ಸಮಸ್ಯೆ ಬಂತು ಅನ್ಕೋ, ನನ್ ಕೈಲಿ ನಿನ್ ಕತೆ ಮುಗಿಯುತ್ತೆ. ಓಕೆ ಮನಿಷಾ, ಇವಾಗ ಅವಳ ಕೈಲಿ ಮಿತ್ರನ್ ಕಾಲ್ ಮಾಡಿಸ್ಲಾ? ಇಲ್ಲ, ರಾಹುಕಾಲ ಬರೋದನ್ನ ನೋಡಿ ಫೋನ್ ಮಾಡ್ಸು. ಇಲ್ಲ ಭಾಗ್ಯ ಮಿತ್ರನ್ ರೊಮ್ಯಾನ್ಸ್ ನೋಡೋಕಾಗ್ದೆ ನಾನ್ ಸಾಯ್ತಿದ್ರೆ ನೀನ್ ಇನ್ನೂ ಟೈಮ್ ಕೇಳ್ತಿದ್ಯಾ? ತಕ್ಷಣ ಕಾಲ್ ಮಾಡ್ಸು. ಸ್ವಲ್ಪ ಸಮಾಧಾನವಾಗಿ ಹೇಳ್ಬೋದಲ್ಲ ಮನೀಷಾ, ಯಾಕೆ ರೇಗ್ತೀಯಾ? ಮನುಷ್ಯನ್ ಬಾಯಿಗೆ ಒಳ್ಳೇದು ಕೆಟ್ಟದು ಏನೂ ಇಲ್ಲ. ನನ್ನೇ ಕಮಾಂಡ್ ಮಾಡ್ತಾಳೆ. ಅಂತ ವ್ಯಕ್ತಿ ಜೊತೆ ಸ್ನೇಹ ಮಾಡಿದಿರಮ್ಮ. ಟೈಮ್ ನೋಡ್ಕೊಂಡು ಅವಳನ್ನ ಸಾಯೋ ಹಾಗೆ ಹೊಡಿತೀನಿ. ಅಮ್ಮ ಭಾಗ್ಯ, ನೊಂದ್ಕೋಬೇಡ ಅಮ್ಮ. ಇದು ತಗೋ, ದೀಪ ಬೆಳಗ್ಸು. ಒಂದು ಕ್ಷಣ ಕೂಡ ನೀವ್ ನನ್ ಕೈ ಬಿಡಬಾರ್ದು. ಕೊನೆ ಕ್ಷಣದವರೆಗೂ ನಿನ್ನ ಕೈ ಬಿಡೋದಿಲ್ಲಮ್ಮ ಭಾಗ್ಯ. ಈ ಹೂಮಾಲೆ ಹಾಕು. ನಮ್ಗೆ ಈ ಕರ್ಮ ಯಾಕೆ ಮನೀಷಾ? ಯಾರ್ದೋ ಸಮಾಧಿಗೆ ನಾವ್ಯಾಕೆ ಕೈ ಮುಗಿಬೇಕು? ಆ ಸಾನ್ಯಾ ಇನ್ನೂ ಪಾರ್ವತಿ ಕೈಯಿಂದ ಮಿತ್ರಂಗೆ ಕಾಲ್ ಯಾಕೆ ಮಾಡ್ಸಿಲ್ಲ ಆಂಟಿ? ಯಾಕಿಷ್ಟು ಲೇಟ್ ಮಾಡ್ತಿದ್ದಾಳೆ? ದೇವಯಾನಿ, ನೀವು ನಮಸ್ಕಾರ ಮಾಡ್ಕೊಳ್ಳಿ.
ದರಿದ್ರ ಇನ್ನು ಎಷ್ಟೊತ್ತ ಆಂಟಿ ನನ್ನಿಂದ ನೋಡಕ್ಕಾಗ್ತಿಲ್ಲ. ನಂಗೂ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ ಮನೀಷಾ. ಅಮ್ಮ ಭಾಗ್ಯ, ನೊಂದ್ಕೊಳ್ಬೇಡ ಅಮ್ಮ. ನೀವಾತ್ರೆ ಮೇಲಿರೋ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆ ನಾನ್ ತಿಂತೀನಿ, ನೀವು ತಿನ್ನಿ ತಾತ. ನಿಮ್ಗೆ ಹೊಟ್ಟೆ ಹಸಿತಿದೆ ಅಲ್ವೇ ತಾತ? ಮೊದ್ಲು ನೀವು ತಿನ್ನಿ. ದಿನ ಹೇಗಿದ್ರು ನಿಮ್ಮಿಬ್ಬರಿಗೂ ತಿನ್ಸಕ್ಕಾಗಲ್ಲ ಅಲ್ವಾ? ನನ್ನ ಕೈಯಾರೆ ತಿನ್ಸಿದ್ರೆ ನಂಗೆ ಅದೇ ಸಂತೃಪ್ತಿ. ಆ ಪಾರ್ವತಿ ಇನ್ನು ಯಾಕೆ ಫೋನ್ ಮಾಡಿಲ್ಲ ಆಂಟಿ? ಮಾಡ್ತಾಳೆ, ಟೆನ್ಷನ್ ಮಾಡ್ಕೋಬೇಡ. ಏನಮ್ಮ ಗುಸ್ಗುಸ ಅಂತ ಮಾತಾಡ್ತಾ ಇದ್ದೀರಾ? ನಮ್ ಭಾಗ್ಯ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಭಾಗ್ಯನ ಅಡಿಗೆ ಬಗ್ಗೆ ಹೊಸದಾಗಿ ಹೇಳೋ ಅಗತ್ಯ ಇಲ್ಲ. ಅವಳ ಕೈ ಅಡಿಗೆ ಅಮೃತ. ನಮ್ ದೊಡ್ಡ ಮನೆ ಅಡಿಗೆ ಚೆನ್ನಾಗಿ ಮಾಡೋದು ಅಂತ ಅನ್ಕೊಂಡಿದ್ವಿ. ಭಾಗ್ಯ ಅತ್ಗೆ ಅವ್ರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಳ್ಳಿಯಂದ್ರು ಅದೃಷ್ಟವಂತರು. ದಿನ ನಮ್ ಭಾಗ್ಯ ಕೈಯಿಂದ ಮಾಡಿರೋ ಅಡ್ಗೆನ ತಿನ್ನೋ ಅದೃಷ್ಟ ಮಾಡಿದ್ದಾರೆ. ಹಲೋ, ನಾನು ಪಾರ್ವತಿ. ಪಾರ್ವತಿ ಅಂದ್ರೆ ಯಾರು? ಲಕ್ಕಿ ಹೆತ್ತ ತಾಯಿ. ಪಾರ್ವತಿ ಯಾರು? ಏನೋ ಗೊತ್ತಿಲ್ಲ ಸರ್. ಹಾಸ್ಪಿಟಲ್ ಅವ್ರ ಬಗ್ಗೆ ಯಾವುದೇ ಡೀಟೇಲ್ಸ್ ಇಲ್ಲ. ಲಕ್ಕಿಗೋಸ್ಕರ ಬಂದಿದ್ದೀನಿ. ನನ್ ಮಗು ನಿಮ್ ಹತ್ರ ಇದೆ ಅಲ್ವಾ? ನಾನ್ ನಿಮ್ ಮನೆ ಹತ್ರ ಹೋಗಿದ್ದೆ. ನೀವ್ ಆಚೆ ಹೋಗಿದ್ದೀರಾ ಅಂತ ಹೇಳಿದ್ರು. ನೀವ್ ಯಾವಾಗ ಬರ್ತೀರಾ? ಆ ದಿನ ಒಂದ್ ಕೆಟ್ಟ ಪರಿಸ್ಥಿತಿಯಲ್ಲಿ ನನ್ ಮಗುನ ಅಲ್ಲಿ ನಾನ್ ಬಿಟ್ಟು ಹೋಗ್ಬೇಕಾಗ್ ಬಂತು. ಇವಾಗ ನನ್ ಮಗು ನನಗ್ ಬೇಕು. ಯಾಕೇನು ಮಾತಾಡ್ತಾ ಇಲ್ಲ? ಹಲೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಾಯ್ತು ರೀ? ಅಣ್ಣ ಅಣ್ಣ, ಮಿತ್ರವ್ರೆ, ಏನಾಯ್ತು ರೀ?
ಏನಾಯ್ತು ಅಂತ ಯಾಕೆ ಹೇಳ್ತಿಲ್ಲ? ಮತ್ತೆ ನೀನ್ ಕೊಟ್ಟಿರೋ ಏಟು ಸಾಧಾರಣ ಏಟಲ್ಲ ಅಲ್ವಾ? ಸರಿಯಾದ ಏಟ್ ಕೊಟ್ಟೆ. ಯಾಕೆ ಕಣ್ಣೀರು ಮಿತ್ರ ಅವ್ರೆ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ. ಹೆತ್ತ ಮಗಳನ್ನ ಹೆತ್ತ ಮಗಳಲ್ಲ ಅಂತ ಹೇಳಿ ಬೇರೆ ತಾಯಿ ಕೈಯಲ್ಲಿಟ್ಟು ಹೆತ್ತ ತಂದೆ ಕಣ್ಣಲ್ಲಿ ಕಣ್ಣೀರ್ ತರಿಸಿದ್ಯಲ್ಲ ಮನೀಷಾ, ಅಪ್ರಿಶಿಯೇಟ್ ಮಾಡ್ಲೇಬೇಕು. ಆ ಸೀನ್ನ ಇನ್ನೂ ತುಂಬಾ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೇಕಂಟಿ, ನಡೀರಿ. ಅಯ್ಯೋ, ನೀವು ಕೂಡ ಯಾಕೆ ಎದ್ದೋಗ್ತಿದ್ದೀರಾ? ಏನಾಯ್ತು? ಅದೇನಿಲ್ಲ ಬಿಡಿ, ನೀವ್ ಮಕ್ಳಿಗೆ ತಿನ್ನಿಸ್ತಾ ಇರಿ. ಮಿತ್ರ, ಏನಾಯ್ತು? ಏನಾಯ್ತು ಹೇಳೋಣ. ಏನಾಯ್ತು ಮಿತ್ರ? ಯಾಕೆ ಬೇಜಾರಾಗ್ತಿದ್ಯಾ ಮಿತ್ರ? ದಯವಿಟ್ಟು ಹೇಳಿ ಮಿತ್ರ ಅವ್ರೆ, ಅಷ್ಟಕ್ಕೂ ಏನ್ ನಡೀತು? ಯಾರ್ ನಿಮಗ್ ಫೋನ್ ಮಾಡಿದ್ದು? ಲಕ್ಕಿ ಅವ್ರ ಅಮ್ಮ. ಲಕ್ಕಿ ಅವ್ರಿಗೆ ಬೇಕಂತೆ. ನಾನು ಲಕ್ಕಿನ ಕೊಡ್ಬೇಕಂತ. ನಾನು ಲಕ್ಕಿಯಿಂದನೇ ಬದುಕಿರೋದು, ಲಕ್ಕಿಗೋಸ್ಕರನೇ ಬದುಕ್ತಿರೋದು. ಹಾಗಿರುವಾಗ ನನ್ನ ಪ್ರಾಣನ ಹೇಗ್ ವಾಪಸ್ ಕೊಡೋದು? ಅವಳಿಲ್ದೆ ನಾನು ಹೇಗ್ ಬದುಕೋದು? ಲಕ್ಕಿ ಮೇಲೆ ನಿಂಗಿರೋ ಪ್ರೀತಿ ಯಾರು ಇಲ್ಲ ಅಂದಿಲ್ಲ ಮಿತ್ರ. ಹಾಗೇನೆ ಲಕ್ಕಿನೇ ಬೇಕು ಅಂತಿರೋ ಹೆತ್ತ ತಾಯಿಗೂ ಕೂಡ ನೀನು ಇಲ್ಲ ಅನ್ಬಾರ್ದು ಅಲ್ವಾ? ಅವ್ರು ಕೇಳಿದ್ರೆ ಲಕ್ಕಿನ ಕಳಿಸ್ಲೇಬೇಕಾಗತ್ತೆ. ಹಾಗ್ ಹೇಗ್ ಕೊಡ್ತಾನೆ ಮನೀಷಾ? ಇಷ್ಟು ದಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಇವಾಗ ಆ ಪ್ರಾಣನೇ ಕೊಡ್ಬೇಕು ಅಂದ್ರೆ ಯಾರಾದ್ರೂ ಹೇಗ್ ಕೊಡ್ತಾರೆ? ಕರೆಕ್ಟೇ ಆಂಟಿ. ಲಕ್ಕಿನ ವಾಪಸ್ ಕೊಡ್ಬೇಕಂದ್ರೆ ನಂಗೂ ಕೂಡ ಬೇಜಾರಾಗುತ್ತೆ. ಲಕ್ಕಿ ಮೇಲ್ ನಮ್ಗೆ ಪ್ರೀತಿ ಇದೆ, ಆದ್ರೆ ಹಕ್ಕಿಲ್ಲ. ಮಿತ್ರ ಲಕ್ಕಿನ ದತ್ತು ತಗೊಂಡಿದ್ದಾನಲ್ವಾ, ಹಕ್ಕ್ಯಾಕಿರಲ್ಲ? ಅವತ್ತು ಲಕ್ಕಿ ಅನಾಥೆ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದ. ಆದ್ರೆ ಹೆತ್ತ ತಾಯಿ ಬಂದು ಕೇಳಿದ್ರೆ ಆ ದತ್ತು ನಡೆಯಲ್ಲ ಆಂಟಿ. ಲಕ್ಕಿನ ಕೊಡ್ಲೇಬೇಕಾಗತ್ತೆ. ಕೊಡಲ್ಲ. ಲಕ್ಕಿ ಹೆತ್ತ ತಾಯಿನೇ ಅಲ್ಲ, ಆ ದೇವ್ರು ಬಂದ್ ಕೇಳಿದ್ರು ಲಕ್ಕಿನ್ ಕೊಡಲ್ಲ. ಅವಳು ನನ್ನ ಮಗಳು, ನನ್ನ ಪ್ರಾಣ. ನನ್ನಿಂದ ಅವಳನ್ನ ಯಾರು ದೂರ ಮಾಡಕ್ಕಾಗಲ್ಲ, ಯಾರಿಗೂ ದೂರ ಮಾಡಕ್ಕಾಗಲ್ಲ. ಮಿತ್ರ, ನನಗ್ ಲಕ್ಕಿ ಬೇಕು ಭಾಗ್ಯ, ಬೇಕು. ನನಗ್ ಲಕ್ಕಿ ಬೇಕು. ಲಕ್ಕಿ ಇಲ್ದೆ ನಾನು ಬದುಕಿರಲ್ಲ. ಪ್ಲೀಸ್, ನನ್ನ ಲಕ್ಕಿನ ನನಗೆ ಕೊಡ್ಸು, ನನ್ನ ಪ್ರಾಣನ ಉಳಿಸು. ಏನಂಟಿ? ಮಿತ್ರ ನನ್ನ ಹಗ್ ಮಾಡ್ದೆ, ಆ ಭಾಗ್ಯನ ಹಗ್ ಮಾಡ್ತಿದ್ದಾನೆ. ಅವ್ರದ್ದು ಪವಿತ್ರ ಬಂಧ. ಮತ್ತೆ ನಂದೇನು ಅಕ್ರಮ ಸಂಬಂಧನಾ? ಪ್ರೇಮ ಬಂಧ. ಮದ್ವೆಗಿರೋ ಬೆಲೆ ಪ್ರೀತಿಗಿರಲ್ಲ.